ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ದಿ ಕಸ್ಬ್ ಪೀಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಮಣಿಪುರ ಚಕ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಣಿಪುರ ಚಕ್ರ ಮತ್ತೆ ಅಸ್ಟ್ರಾಲಜಿ, ಸಪ್ತ ಚಕ್ರಗಳು ಮತ್ತೆ ಜ್ಯೋತಿಷ್ಯ, ಇದ್ರ ಬಗ್ಗೆ ಒಂದು ವಿಚಾರ ಮಾತಾಡ್ತಾ ಇದ್ದೀನಿ. ವಿಚಾರ ಬಂದ್ಬಿಟ್ಟು ಏನು ಅಂದ್ರೆ, ಈ ಮಣಿಪುರ ಚಕ್ರದ ಅಂಡರಲ್ಲಿ ಬರ್ತಕ್ಕಂಥ ಮನೆಗಳು ಜ್ಯೋತಿಷ್ಯದ ಪ್ರಕಾರ ಆರನೇ ಮನೆ ಹೊಟ್ಟೆ, ಆರನೇ ಮನೆ ಸ್ಟೋರ್ ಮಾಡ್ತಕ್ಕಂಥ ಜಾಗ, ಆರನೇ ಮನೆ ಹೊಟ್ಟೆ ಪಾಡು, ಆರನೇ ಮನೆ. 10ನೇ ಮನೆ ಅದು ಮಣಿಪುರ ಚಕ್ರದ ಅಂಡರಲ್ಲಿ ಬರುತ್ತೆ. ಮಣಿಪುರ ಚಕ್ರ 10ನೇ ಮನೆ, ಅಧಿಕಾರ, ಪವರ್, ಅಥಾರಿಟಿ, ಅಡ್ಮಿನಿಸ್ಟ್ರೇಷನ್. 10ನೇ ಮನೆ ನೇಮ್ ಅಂಡ್ ಫೇಮ್, ಹೆಸರು, ರೆಕಗ್ನಿಷನ್, ಅದು ಕೂಡ ಮಣಿಪುರ ಚಕ್ರದ ಅಂಡರಲ್ಲಿ ಬರುತ್ತೆ. ಸಾಧನೆ, ಸಾಧಕ 10ನೇ ಮನೆ. ಓಕೆ, ಸೊ ಇಲ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, 6ನೇ ಮನೆ ಮಣಿಪುರ ಚಕ್ರ, 10ನೇ ಮನೆ ಪರ್ಸ್ಪೆಕ್ಟಿವಲ್ ಮಣಿಪುರ ಚಕ್ರ. 6ನೇ ಮನೆ ಪರ್ಸ್ಪೆಕ್ಟಿವಲ್ ಮಣಿಪುರ ಚಕ್ರ, 10ನೇ ಮನೆ ಪರ್ಸ್ಪೆಕ್ಟಿವಲ್ ಮಣಿಪುರ ಚಕ್ರ. ಏನ್ ಡಿಫ್ರೆನ್ಸ್ ಅಂದ್ರೆ, 6ನೇ ಮನೆ ಹೇಳುತ್ತೆ ಆಳಾಗಿ ದುಡಿ. ಒಬ್ಬ ಎಂಪ್ಲಾಯ್, ಲೈಕ್ ಒಂದು ವರ್ಕಿಂಗ್ ಕ್ಲಾಸ್, ಲೇಬರ್ ಕ್ಲಾಸ್ ಪೀಪಲ್ ಅಥವಾ ಒಂದು ಎಂಪ್ಲಾಯ್ ಅಂತ ಕರಿಬಹುದು. 6ನೇ ಮನೆ ಆತರ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನನಗೆ ಮಂತ್ಲಿ ಪೇ ಚೆಕ್ ಬರುತ್ತೆ, ನನ್ನ ಬ್ಯಾಂಕಲ್ಲಿ ಸೇವಿಂಗ್ಸ್ ಮಾಡ್ತೀನಿ, ರಿಟೈರ್ಮೆಂಟ್ ಪ್ಲಾನ್ ಅಂತ ಹೇಳ್ಬಿಟ್ಟು ಕೆಲವೊಂದು ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಅದರಿಂದ ನನಗೆ ಒಂದಿಷ್ಟು ಅಮೌಂಟ್ ಬರುತ್ತೆ, ರಿಟರ್ನ್ ಬರುತ್ತೆ, ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಲೈಕ್ ಈ ತರ ಒಂದು ನಾರ್ಮಲ್ ಲೈಫ್. 6ನೇ ಮನೆ ಏನೋ ಒಂಥರ ಜಾಬ್ ಮಾಡ್ತಾ ಇದೀನಿ, ಮಂತ್ಲಿ ಪೇ ಚೆಕ್ ಬರುತ್ತೆ, ಅದರಿಂದ ನನ್ನ ಕುಟುಂಬ ನಡೀತದೆ, ಸಂಸಾರ ನಡೀತದೆ, ಐ ಆಮ್ ಓಕೆ ವಿತ್ ಇಟ್, ದಟ್ಸ್ ಫೈನ್. 6ನೇ ಮನೆ ಮಣಿಪುರ ಚಕ್ರ ಈ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ. 10ನೇ ಮನೆ ಮಣಿಪುರ ಚಕ್ರ, ನಾನೇ ಸ್ವಂತವಾಗಿ ಕಂಪನಿ ಕಟ್ತೀನಿ, ನಾನೇ ಸ್ವಂತವಾಗಿ ಏನಾರ ಮಾಡ್ತೀನಿ, ನನ್ನ ಸ್ವಂತವಾಗಿ ನಾನು ಏನಾರ ಮಾಡ್ತೀನಿ, ನನ್ನ ಹತ್ರ ಟ್ಯಾಲೆಂಟ್ ಇದೆ, ಭಗವಂತ ಟ್ಯಾಲೆಂಟ್ ಕೊಟ್ಟಾನೆ, ನಾನೇ ಮಾಡ್ತೀನಿ. ಇದು 10ನೇ ಮನೆ ಮಣಿಪುರ ಚಕ್ರ. 10ನೇ ಮನೆ ಒಂದು ಸಕ್ಸಸ್ ವಿಚಾರ ಹೇಳ್ತೀನಿ. 10ನೇ ಮನೆ ನಿಜವಾಗ್ಲೂ ಯಶಸ್ಸು ಕೊಡ್ಬೇಕಾ, ನಿಮ್ಮ ಪ್ಲಾನ್ ಅನ್ನ ಸೀಕ್ರೆಟ್ ಆಗಿ ಇಟ್ಬಿಡಿ ಅಷ್ಟೇ. ಯಾಕಂದ್ರೆ 10ನೇ ಮನೆ ಸಾಧನೆ ಅಂತ ಕರಿತೀವಿ, 10ನೇ ಮನೆಗೆ ಲಾಭದ ಮನೆ. 8ನೇ ಮನೆ ಅಂದ್ರೇನು, ನಮ್ಮಲ್ಲಿ ನಿಗೂಢವಾಗಿರ್ತಕ್ಕಂಥ ಟ್ಯಾಲೆಂಟ್. 8ನೇ ಮನೆ ವೀಕ್ಷಕರೇ, ನಮ್ಮಲ್ಲಿ ನಿಗೂಢವಾಗಿರ್ತಕ್ಕಂಥ ಟ್ಯಾಲೆಂಟ್, ಅದು ನಮಗಷ್ಟೇ ಗೊತ್ತು ನಮ್ಮ ಟ್ಯಾಲೆಂಟ್ ಏನು ಅಂತ. ಅದು ಪಬ್ಲಿಕ್ ಗೊತ್ತಿರಲ್ಲ, ಜನರಿಗೆ ಗೊತ್ತಿರಲ್ಲ. ಕೆಲವರು ಸೂಪರ್ ಆಗಿ ಮಾತಾಡ್ತಾರೆ, ಅದು ಅವ್ರಿಗೆ ಗೊತ್ತಿರ್ತಾರೆ, ಜನರಿಗೆ ಗೊತ್ತಿರಲ್ಲ. ಇವ್ನು ಮಾತಾಡ್ತಾನ, ಇವನಿಗೆ ಈ ತರ ವರ್ಕ್ ಬರುತ್ತಾ, ಇವನಿಗೆ ಜ್ಯೋತಿಷ್ಯ ಗೊತ್ತಾ, ಇವನಿಗೆ ಸೈಕಾಲಜಿ ಗೊತ್ತಾ, ಇವನಿಗೆ ಅಸ್ಟ್ರಾಲಜಿ ಗೊತ್ತಾ, ಇವನಿಗೆ ವಾಸ್ತು ಗೊತ್ತಾ, ಇವ್ನು ಇಂಜಿನಿಯರ್, ಇವ್ನು ಡಾಕ್ಟರ್, ಇವ್ನು ಲೈಕ್ ಆತರ. ಅದು 8ನೇ ಮನೆ. ಸೀಕ್ರೆಟ್ 10ನೇ ಮನೆಗೆ ಲಾಭದ ಮನೆ 8ನೇ ಮನೆ. ಸೊ 10ನೇ ಮನೆ ಯಾವ ತರ ಅಂದ್ರೆ, ನೀವೇ ಇಂಡಿವಿಜುವಲ್ ಆಗಿ ಮಾಡ್ತಕ್ಕಂಥ ಕೆಲಸ. 10ನೇ ಮನೆ ಅಂದ್ರೆ ಕರ್ಮ. 6ನೇ ಮನೆ ಅಂದ್ರೆ ಯಾವ್ದೋ ಒಬ್ರು ಅಂಡರ್ ವರ್ಕ್ ಮಾಡ್ತಕ್ಕಂಥದ್ದು, ಅದು 6ನೇ ಮನೆ. ಎರಡು ಕೂಡ ಮಣಿಪುರ ಚಕ್ರನೇ. ಸೊ 10ನೇ ಮನೆ ಬಂದಾಗ ಅದು ನಿಜವಾಗ್ಲೂ ನಿಮಗೆ ಬ್ಲೆಸ್ ಮಾಡ್ಬೇಕಾ, ಕೀಪ್ ಯುವರ್ ಗೋಲ್ ಸೀಕ್ರೆಟ್ ಅಷ್ಟೇ. ಯಾಕಂದ್ರೆ ಡೆವಲಪ್ಮೆಂಟಲ್ ಗೋಲ್ಸ್ ಅಂತ ಕರಿತೀವಿ 10ನೇ ಮನೆ. ಡೆವಲಪ್ಮೆಂಟಲ್ ಗೋಲ್ಸ್ ಅದು ಯಾವತ್ತಿದ್ರು ಕಾನ್ಫ್ಲಿಕ್ಟಿಂಗ್ ಗೋಲ್ಸ್, ಡೆವಲಪ್ಮೆಂಟಲ್ ಗೋಲ್ಸ್. ಅದಕ್ಕೆ 10ನೇ ಮನೆ ಡೆವಲಪ್ಮೆಂಟಲ್ ಗೋಲ್ಸ್ ಸೀಕ್ರೆಟ್ ಆಗಿ ಇಟ್ಬಿಡಿ. ಅದು ಕಾನ್ಫ್ಲಿಕ್ಟಿಗೆ ಬರಬಾರ್ದ, ಸೀಕ್ರೆಟ್ ಆಗಿ ಇಟ್ಬಿಡಿ. ಯಾರು ಎಂತ ಸಜೆಷನ್ ಬೇಡ. ನಿನಗೆ ಗೊತ್ತಾ, ಒಂದು 3 ಜನರ ಹತ್ರ ಒಂದು 10 ವಿಚಾರ ತಲೆ ಹಾಕಿ, ನಿಮ್ಮ ಸೀಕ್ರೆಟ್ ನೀವು ಬಿಟ್ಕೊಳ್ಬೇಡಿ. ಯಾಕಂದ್ರೆ 10ನೇ ಮನೆಗೆ ಲಾಭದ ಮನೆ 8ನೇ ಮನೆ. ಸೀಕ್ರೆಟಿವ್ ವರ್ಕ್ ಮಾಡಿದ್ರೆ ಅದೊಂದು ಸ್ವಲ್ಪ ಸಡನ್ ಫೇಮ್ ಕೊಡ್ತಕ್ಕಂಥದ್ದು 10ನೇ ಮನೆ. ಯಾಕಂದ್ರೆ 8ನೇ ಮನೆ ಅಂದ್ರೆ ಸಡನ್ ಫೇಮ್, 8ನೇ ಮನೆ ಸಡನ್ ಫೇಮ್, 10ನೇ ಮನೆ ಅಂದ್ರೆ ಫೇಮ್. ಓಕೆ, ರೆಕಗ್ನಿಷನ್ 10ನೇ ಮನೆ ಮಣಿಪುರ ಚಕ್ರ, 10ನೇ ಮನೆ 6ನೇ ಮನೆ ಈ ತರ. ಸೊ 10ನೇ ಮನೆ ಅದು ಜಾತಕದಲ್ಲಿದೆ, ಅದರಿಂದ ಬೆನಿಫಿಟ್ ಪಡ್ಕೋಬೇಕಾ, ಅದು ನಿಜವಾಗ್ಲೂ ನಿಮಗೆ ಯಶಸ್ಸು ಸಾಧನೆ ಮಾಡಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕಾ, ಅಂದ್ರೆ ನಿಮ್ಮ ಮಣಿಪುರ ಚಕ್ರನ ಆಕ್ಟಿವೇಟ್ ಮಾಡ್ಬೇಕಾ, ನಿಮ್ಮ ಒಂದು ಗೋಲ್ಸ್ ನ ಒಂದು ಕಾರ್ಪೊರೇಟ್ ಲೆವೆಲ್ ಹೇಳ್ತಾ ಇದೀನಿ, ಒಂದು ಜನರಲ್ ಪರ್ಸ್ಪೆಕ್ಟಿವ್ ಆಗಿ ಹೇಳ್ತಾ ಇದೀನಿ. ನಿಮ್ಮ ಒಂದು ಗೋಲ್ಸ್ ನ ಸೀಕ್ರೆಟ್ ಆಗಿ ಇಡಿ. ಕೀಪ್ ಯುವರ್ ಗೋಲ್ ಸೀಕ್ರೆಟ್. ಯಾಕಂದ್ರೆ 10ಕ್ಕೆ ಲಾಭದ ಮನೆ 8ನೇ ಮನೆ ಅಂದ್ರೆ ಸೀಕ್ರೆಟ್. 8ನೇ ಮನೆ ಅಂದ್ರೆ ಪ್ಲಾನ್, ಸೀಕ್ರೆಟಿವ್ ಪ್ಲಾನ್, ಹಿಡನ್ ಅಜೆಂಡಾ. 8ನೇ ಮನೆ ಸೀಕ್ರೆಟ್ ಆಗಿ ಇಡಿ, ಎಲ್ಲೂ ರಿವೀಲ್ ಮಾಡಕ್ ಹೋಗ್ಬಿಡಿ. ರಿವೀಲ್ ಮಾಡಿದ್ರೆ ನಿಮ್ ವ್ಯಾಲ್ಯೂ ಡೌನ್ ಆಗುತ್ತೆ. ಹಾಗೆ ಯಾಕಂದ್ರೆ 8ನೇ ಮನೆ ಅಂದ್ರೆ ಮಾನಹಾನಿ ಅಂತ. ಸೊ ಒಂದು 3 ಜನರಿಂದ, ಯಾಕಂದ್ರೆ 8ಕ್ಕೆ 3ನೇ ಮನೆ 10ನೇ ಮನೆ, 10ಕ್ಕೆ ಲಾಭದ ಮನೆ 8ನೇ ಮನೆ. 3 ಮತ್ತೆ 11 ಸಂಬಂಧ ಬಂತ. 3 ಮತ್ತೆ 11 ಅಂದ್ರೇನು, ಒಳ್ಳೆ ನೆಟ್ವರ್ಕ್ ಸರ್ಕಲ್ ನ ಸಂಪಾದನೆ ಮಾಡಿ ಅವರಿಂದ ಐಡಿಯಾ ತಗೊಳ್ಳಿ ಅಷ್ಟೇ. ನಿಮ್ಮಲ್ಲಿ ಇರ್ತಕ್ಕಂಥ ಐಡಿಯಾನ ಎಲ್ಲ ಕ್ಲಬ್ ಮಾಡಿ, ನಿಮ್ಮ ಐಡಿಯಾನ ಸೇರಿಸಿ, ಅಂದ್ರೆ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಕಲೆಕ್ಟ್ ಮಾಡಿ. 311 ಒಂದು ನೆಟ್ವರ್ಕ್ ಸರ್ಕಲ್ ಇಂದ ಎಕ್ಸ್ಪೀರಿಯನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಅವರ ಒಂದು ಥಿಂಕಿಂಗ್ಸ್ ನ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಎಲ್ಲಾ ಆಂಗಲ್ ಅಲ್ಲೂ ಥಿಂಕ್ ಮಾಡ್ತಕ್ಕಂಥದ್ದು, ಎಲ್ಲಾ ಆಂಗಲ್ ಅಲ್ಲೂ ಥಿಂಕ್ ಮಾಡಿ ಇಂಡಿವಿಜುವಲ್ ಆಗಿ ಡಿಸಿಷನ್ ಮಾಡ್ತಕ್ಕಂಥದ್ದು ಸೀಕ್ರೆಟಿವ್ ಆಗಿ. ಕೀಪ್ ದಟ್ ಸೀಕ್ರೆಟ್. ಅದು ಪಬ್ಲಿಕ್ ಎದುರಿಗೆ ಬಂದಾಗ, ಅದು ವರ್ಕೌಟ್ ಆದಾಗ, ಪಬ್ಲಿಕ್ ಎದುರಿಗೆ ಬಂದಾಗ ಜನರಿಗೆ ಗೊತ್ತಾಗತ್ತದು. ಓಕೆ, ಅದು ಜನರ ಕಣ್ಣಿಗೆ ಬರುತ್ತೆ, ಜನರ ಕಣ್ಣಿಗೆ ಬೀಳುತ್ತೆ, ಜನರಿಗೆ ಗೊತ್ತಾಗುತ್ತೆ. ಅದೇ ಒಬ್ರು ಹೇಳ್ತಾರಲ್ಲ, ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳೋದಲ್ಲ, ನಾನು ಮಾಡೋ ಕೆಲಸನ ಜನರೇ ಮಾತಾಡ್ಬೇಕು, ಜನರೇ ಹೇಳ್ಬೇಕು. ಈ ತರ ಒಂದು ವಿಚಾರ 10ನೇ ಮನೆ. ಸೊ ನೀವೇನೋ ಒಂದು ಕೆಲಸ ಮಾಡ್ತಾ ಇದೀರಾ, ಏನೋ ಇಂಡಿವಿಜುವಲ್ ಆಗಿ ಏನೋ ಒಂದು ಪ್ಲಾನ್ ಆಗ್ತಾ ಇದೀರಾ, ನಾನೇ ಸ್ವಂತವಾಗಿ ಏನಾರು ಮಾಡ್ಬೇಕು ಅಂದ್ರೆ ಕೀಪ್ ದಟ್ ಥಿಂಗ್ ಆಸ್ ಅ ಸೀಕ್ರೆಟ್ ಅಂಟಿಲ್ ಅದು ಬರೋ ತನಕ. ಅಂದ್ರೆ
ಅದು ಆಟೋಮೆಟಿಕ್ಲಿ ಜನರಿಗೆ ಗೊತ್ತಾಗೋ ತನಕ ಕೀಪ್ ದಟ್ ಪ್ಲಾನ್ ಆಸ್ ಎ ಸೀಕ್ರೆಟ್. ಈ ತರ ಮಾಡಿದ್ದೆ, ಈ ತರ 10ನೇ ಮನೆ. ಓಕೆ, ಥ್ಯಾಂಕ್ ಯು.